ವೆಲ್ಕಮ್ ಬ್ಯಾಕ್ ಟು ಮ್ಯಾಟ್ನಿ ಶೋ ಯೂಟ್ಯೂಬ್ ಚಾನಲ್. ಇವತ್ತಿನ ರಿವ್ಯೂ ಭೈರತಿ ರಣಗಲ್. ಈ ಮೂವಿ ರಿವ್ಯೂ ಸ್ಟಾರ್ಟ್ ಮಾಡೋ ಮುಂಚೆ ಶಿವಣ್ಣ ಗೋಸ್ಟ್ ಮೂವಿಲಿ ಹೇಳಿರೋ ಒಂದು ಲೈನ್ ಹೇಳ್ತೀನಿ. ನೀನು ಗನ್ನಲ್ಲಿ ಎಷ್ಟು ಜನ ಹೆದರಿಸಿದ್ಯೋ ನಾನು ಕಣ್ಣಲ್ಲಿ ಅಷ್ಟು ಜನ ಹೆದರಿಸಿದ್ದೀನಿ ಅಂತ. ಯಾಕೆ ಈ ಲೈನ್ ಹೇಳ್ತಿದ್ದೀನಿ ಅಂದರೆ, ಇನ್ಫ್ಯಾಕ್ಟ್ ಈ ಮೂವಿಯಲ್ಲಿ ಶಿವಣ್ಣ ಹಿಡಿದಿರೋ ಅಷ್ಟು ವೆಪನ್ ಒಂದು ತೂಕ ಆದರೆ, ಸ್ಕ್ರೀನ್ ಮೇಲೆ ಬೆಂಕಿ ಉಂಡೆ ಹೋಗ್ಲು ಆ ಕಣ್ಣುಗಳು ಇನ್ನೊಂದು ತೂಕ. ಸ್ಕ್ರೀನ್ ಮೇಲೆ ಶಿವಣ್ಣನ್ ನೋಡೋದೇ ಒಂದು ಅಲ್ಟಿಮೇಟ್ ಆರ. ಭೈರತಿ ರಣಗಲ್ ಈ ಮೂವಿ ಒನ್ ಆಫ್ ದ ಮೋಸ್ಟ್ ಅವೈಟೆಡ್ ಮೂವಿ ಇನ್ ಕನ್ನಡ ಇಂಡಸ್ಟ್ರಿ. ಯಾಕೆ ಅಂದರೆ, ದಿಸ್ ಇಸ್ ಅ ಪ್ರೀಕ್ವೆಲ್ ಟು ಮುಫ್ತಿ. ಹಾಗೆ ಆ ಮೂವಿಯಲ್ಲಿ ಶಿವಣ್ಣನ ಕ್ಯಾರೆಕ್ಟರ್ನ ನಾಟ್ ಜಸ್ಟ್ ಲೈಕ್ ಬೈ ಫ್ಯಾನ್ಸ್ ಬಟ್ ಇಟ್ ವಾಸ್ ಸೆಲೆಬ್ರೇಟೆಡ್. ಇನ್ನು ಈ ಮೂವಿ ಒನ್ ಲೈನ್ ಸ್ಟೋರಿ ಬಗ್ಗೆ ಮಾತಾಡೋದಾದ್ರೆ, ರೋಣಾಪುರ ಅನ್ನೋ ಒಂದು ಬ್ಯಾಕ್ ಡ್ರಾಪ್ ಅಲ್ಲಿ ನಡೆಯೋ ಈ ಸ್ಟೋರಿಲಿ ರಣಗಲ್ ಅಲ್ಲಿ ನಡೀತಿರೋ ಸೋಷಿಯಲ್ ಇಂಜಸ್ಟಿಸ್ ಆಗಿರ್ಬೋದು, ನೀರಿನ ಅಭಾವ ಆಗಿರ್ಬೋದು, ಇದೆಲ್ಲದರಿಂದ ಒದ್ದಾಡ್ತಿರೋ ಜನಕ್ಕೆ ನ್ಯಾಯ ದೊರಕಿಸ್ಕೊಡ್ತಾನೋ ಇಲ್ವೋ ಅನ್ನೋದೇ ಈ ಮೂವಿಯ ಒನ್ ಲೈನ್ ಸ್ಟೋರಿ. ವೆದರ್ ಹಿ ಕ್ಯಾನ್ ಸರ್ವ್ ದ ಜಸ್ಟಿಸ್ ಬೈ ಲಾ ಆರ್ ಭೈರತಿ ರಣಗಲ್ ತನ್ನದೇ ದಾರಿ ಹಿಡಿದು ಈ ಎಲ್ಲ ಜನಕ್ಕೆ ನ್ಯಾಯ ಒದಗಿಸ್ಕೊಡ್ತಾನೆ ಅನ್ನೋದೇ ಈ ಮೂವಿ ಒನ್ ಲೈನ್ ಸ್ಟೋರಿ. ಇಲ್ಲಿ ಅಣ್ಣ ತಂಗಿಯ ಪ್ರೀತಿಯ ಸಂಬಂಧ ಇದೆ, ಕೋರ್ಟ್ ರೂಮ್ ಡ್ರಾಮಾ ಇದೆ, ಹಾಗೆ ಸೋಷಿಯಲ್ ಇಂಜಸ್ಟಿಸ್ ವಿರುದ್ಧ ಹೋರಾಡೋ ಒಬ್ಬ ನಾಯಕನ ಸ್ಟೋರಿ ಇದೆ. ಅಷ್ಟೇ ಅಲ್ಲದೆ ನರ್ತನ್ ಅವರ ಡೈರೆಕ್ಷನ್ ಹಾಗೂ ರೈಟಿಂಗ್ ಸಾಲಿಡ್ ಆಗಿದೆ. ಇಂಕ್ ಇಲ್ಲ ಅಂತ ಹೇಳಿ ಮೈನಿಂಗ್ ಆಫೀಸರ್ ರಕ್ತದಲ್ಲಿ ಸೈನ್ ಹಾಕೋ ಸೀನ್ ಆಗಿರ್ಬೋದು, ಅಥವಾ ಸುಳ್ಳಾಗಿ ಐ ವಿಟ್ನೆಸ್ ಹೇಳಿದವನ ಕಣ್ಣನ್ನು ಕಿತ್ಕೊಬರೋ ಸೀನ್ ಆಗಿರ್ಬೋದು, ಇದರಲ್ಲಿ ನರ್ತನ್ ಅವರು ಕ್ರಿಯೇಟಿವ್ ವೈಲೆನ್ಸ್ನ ತೋರಿಸಿದ್ದಾರೆ. ಇಲ್ಲಿನ ಪಾಸಿಟಿವ್ಸ್ ಬಗ್ಗೆ ಮಾತಾಡೋದಾದರೆ, ಅಫ್ಕೋರ್ಸ್ ಡೈರೆಕ್ಷನ್, ಸ್ಕ್ರೀನ್ ಪ್ಲೇ, ಸ್ಟೋರಿ ಆ್ಯಂಡ್ ಎಕ್ಸಿಕ್ಯೂಷನ್ ಎಲ್ಲದರಲ್ಲೂ ನರ್ತನ್ ಆನ್ ಪಾಯಿಂಟ್. ಇನ್ಫ್ಯಾಕ್ಟ್ ಶಿವಣ್ಣ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಕೂಡ ಈ ಮೂವಿಗೆ ಒನ್ ಆಫ್ ದ ಬಿಗ್ಗೆಸ್ಟ್ ಪಾಸಿಟಿವ್ಸ್. ಒಬ್ಬ ಮಾಸ್ ಹೀರೋ ಸ್ಟೋರಿಲಿರೋ ಸೀನ್ಸ್ನ ಹೇಗೆ ಜನರಿಗೆ ಟ್ರಾನ್ಸ್ಲೇಟ್ ಮಾಡ್ತಾನೆ ಹಾಗೂ ಹೇಗೆ ಅದನ್ನು ಇಂಪ್ಯಾಕ್ಟ್ಫುಲ್ ಆಗಿ ಕನ್ವೆ ಮಾಡ್ತಾನೆ ಅನ್ನೋದು ಶಿವಣ್ಣನ ಆ್ಯಕ್ಟಿಂಗಿಗೆ ಜನರ ರಿಯಾಕ್ಷನ್ ಥಿಯೇಟ್ರಲ್ಲಿ ನೋಡಿದರೆ ಖಂಡಿತವಾಗ್ಲೂ ಗೊತ್ತಾಗ್ತದೆ. ಇಲ್ಲಿರೋ ಆ್ಯಕ್ಷನ್ ಬ್ಲಾಕ್ಗಳನ್ನು ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ, ಹಾಗೆ ಅದೆಲ್ಲದಕ್ಕೂ ಒಂದು ಮೀನಿಂಗ್ಫುಲ್ ರೀಸನ್ಸ್ ಇದೆ. ಇನ್ಫ್ಯಾಕ್ಟ್ ಶಿವಣ್ಣ ಅವರು ಸ್ಕ್ರೀನ್ ಮೇಲೆ ಲಾಂಗ್ ಹಿಡ್ಕೊಂಡು ಬರ್ತಾ ಇದ್ರೆ ಅದನ್ನು ನೋಡೋ ಮಜಾನೇ ಬೇರೆ. ಇನ್ನು ಸಿನಿಮಾಟೋಗ್ರಾಫಿ ಈ ಮೂವಿಗೆ ಮತ್ತೊಂದು ಹೈಲೈಟ್. ಎಂಟೈರ್ ಮೂವಿಯಲ್ಲಿ ನಡೀತಿರೋ ಸ್ಟೋರಿ ಲೈನ್ಗೆ ಈ ಸಿನಿಮಾಟೋಗ್ರಾಫಿ ಕಾಂಪ್ಲಿಮೆಂಟಿಂಗ್ ಆಗಿ ಇದೆ. ಸ್ಪೆಷಲ್ ಮೆನ್ಷನ್ ಈ ಮೂವಿಯಲ್ಲಿರೋ ಡೈಲಾಗ್ಸ್ಗೆ. ಅಫ್ಕೋರ್ಸ್ ಇಟ್ಸ್ ಅ ಮಾಸ್ ಮೂವಿ, ಮಾಸಿ ಆಗಿರುತ್ತೆ ಡೈಲಾಗ್ಸ್, ಬಟ್ ಇಲ್ಲಿ ನಾಟ್ ಜಸ್ಟ್ ದ್ಯಾಟ್, ಇಟ್ ಈಸ್ ಆಲ್ಸೋ ವೆರಿ ಮೀನಿಂಗ್ಫುಲ್. ಇನ್ನು ಈ ಮೂವಿ ನೆಗೆಟಿವ್ಸ್ ಬಗ್ಗೆ ಮಾತಾಡೋದಾದರೆ, ಫ್ರ್ಯಾಂಕ್ಲಿ ಸ್ಪೀಕಿಂಗ್ ನನಗೆ ಅಷ್ಟೊಂದು ನೆಗೆಟಿವ್ಸ್ ಕಾಣಿಸ್ಲಿಲ್ಲ, ಬಟ್ 1 or 2 ಮೈನರ್ ಅಬ್ಸರ್ವೇಷನ್ಸ್ ಬಗ್ಗೆ ಮಾತಾಡೋಣ. ರುಕ್ಮಿಣಿ ವಾಸಂತ್ ಅವರ ಸ್ಕ್ರೀನ್ ಸ್ಪೇಸ್ ಇಲ್ಲಿ ಸ್ವಲ್ಪ ಕಡಿಮೆ ಇದೆ ಅಂತಲೇ ಹೇಳ್ಬೋದು. ಸಾಂಗ್ಸ್ ವರ್ ಡೆಫಿನೆಟ್ಲಿ ಡೀಸೆಂಟ್, ಬಟ್ ಇನ್ನೂ ಕ್ಯಾಚಿ ಆಗಿದ್ದಿದ್ರೆ ಈ ಮೂವಿಗೆ ಇನ್ನಷ್ಟು ಕಾಂಪ್ಲಿಮೆಂಟಿಂಗ್ ಆಗಿ ಇರ್ತಿತ್ತು ಅಂತ ಅನ್ನಿಸ್ತು. ಇನ್ನು ಟುವರ್ಡ್ಸ್ ದ ಕ್ಲೈಮ್ಯಾಕ್ಸ್ ರಣಗಲ್ ಕ್ಯಾರೆಕ್ಟರ್ಗೆ ಸೀನ್ಸ್ ಇನ್ನಷ್ಟು ಚಾಲೆಂಜಿಂಗ್ ಆಗಿದ್ದಿದ್ರೆ ಖಂಡಿತವಾಗ್ಲೂ ನೋಡೋ ಆಡಿಯನ್ಸ್ಗೂ ಕೂಡ ಇನ್ನಷ್ಟು ಥ್ರಿಲ್ಲಿಂಗ್ ಆಗಿ ಇರ್ತಿತ್ತು ಅಂತ ಅನ್ನಿಸ್ತು. ಸೊ ಫೈನಲಿ ನೀವೊಬ್ಬರು ಮಾಸ್ ಆ್ಯಕ್ಷನ್ ಮೂವಿ ಲವರ್ ಆಗಿದ್ರೆ, ಒಂದು ಕಮರ್ಷಿಯಲ್ ಆ್ಯಕ್ಷನ್ ಮೂವಿ ವಿತ್ ಕೋರ್ಟ್ ರೂಮ್ ಡ್ರಾಮಾ ನೋಡೋಕೆ ನೀವು ರೆಡಿ ಇದ್ದರೆ ಖಂಡಿತವಾಗ್ಲೂ ಶಿವಣ್ಣನ ಬಿಗ್ ಸ್ಕ್ರೀನ್ ಮೇಲೆ ಹೋಗಿ ನೋಡ್ಬೋದು.